ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಇಸಿ ಏನಕ್ಕೆ ನೋಡ್ತಾರೆ? ಏನಿದು ಇಸಿ ಅಂದ್ರೆ ಕನ್ನಡದಲ್ಲಿ ಇದನ್ನ ಏನಂತ ಕರೀತಾರೆ? ಇದರಿಂದ ಉಪಯೋಗ ಆದ್ರೂ ಏನು? ಈ ಇಸಿನ ತಗೊಳ್ಳೋದಾದ್ರೂ ಹೇಗೆ? ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಹೋಗ್ತೀನಿ. ಇದನ್ನ ಇಂಗ್ಲಿಷ್ ನಲ್ಲಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಮತ್ತು ಕನ್ನಡದಲ್ಲಿ ಋಣಭಾರ ಪ್ರಮಾಣ ಪತ್ರ ಅಥವಾ ನಮೂನೆ 15 ಅಂತಾನೂ ಕರೀತಾರೆ. ಸುಲಭವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆ ಜಮೀನಿನ ಮೇಲೆ ಏನೆಲ್ಲ ಕಾನೂನಾತ್ಮಕ ಮತ್ತು ಆರ್ಥಿಕ ವ್ಯವಹಾರಗಳು ನಡೆದಿವೆ ಎಂಬುದನ್ನು ತೋರಿಸುವ ಮಾಸ್ಟರ್ ರಿಪೋರ್ಟ್ ಅಂತಾನೆ ಇದನ್ನ ಹೇಳ್ಬಹುದು. ಇದನ್ನ ಪ್ರಮುಖವಾಗಿ 2 ಕಾರಣಗಳಿಗಾಗಿ ಬಳಸ್ತಾರೆ. ಮೊದಲನೇದಾಗಿ ಜಮೀನಿನ ಮಾಲೀಕತ್ವ ಅಥವಾ ಓನರ್ಶಿಪ್ ಯಾವ ತರಹ ಬಂದಿದೆ ಮತ್ತು ಅದು ಸದ್ಯಕ್ಕೆ ಯಾರ ಹೆಸರಿನಲ್ಲಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಇದು ಬೇಕೇ ಬೇಕು. ಬಿಟ್ರೆ ಎರಡನೇದಾಗಿ ನೀವು ಕೊಳ್ಳುತ್ತಿರುವ ಜಮೀನು ಯಾವುದೇ ಕಾನೂನು ಕಟ್ಟಪಾಡುಗಳಿಲ್ಲದೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆಯಾ ಎಂದು ತಿಳಿದುಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಹೊಸದಾಗಿ ಏನಾದ್ರೂ ಜಮೀನು ಖರೀದಿ ಮಾಡಬೇಕು ಅಂತಿದ್ರೆ ಅಥವಾ ನಿಮ್ಮದೇ ಆದ ಹಳೆ ಜಮೀನಿನ ದಾಖಲೆಗಳನ್ನು ಪರಿಶೀಲಿಸಬೇಕು ಅಂತಿದ್ರೆ ಯಾವುದೇ ವಂಚನೆಗೆ ಒಳಗಾಗದಿರಲು ಈ ಋಣಭಾರ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕಾಗುತ್ತೆ. ಋಣಭಾರ ಪ್ರಮಾಣ ಪತ್ರದಲ್ಲಿ ಏನೇನಿದೆ ಅಂತ ತಿಳ್ಕೊಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ತಪ್ಪಿಸದೆ ನೋಡಿ, ಇಲ್ಲಾಂದ್ರೆ ಲಕ್ಷಾಂತರ ರೂಪಾಯಿ ಕಳ್ಕೊಂತೀರಾ.